ಹಾಸನದಿಂದ ಬಂದು ಇಲ್ಲಿ ಆಡಳಿತ ಮಾಡೋರು ನಾವು ಒಪ್ಪಲ್ಲ. ನಮ್ಮ ಜಿಲ್ಲೆಯವ್ರು ಯಾರೇ ಕ್ಯಾಂಡಿಡೇಟ್ ಹಾಕಿದ್ರು ಅವ್ರು ನಮ್ಮ ಬೆಂಬಲ ಇರ್ಬೋದು. ಸೋಲಿಸ್ತೀವಿ. ಮಂಡ್ಯ ಜನ ಅವನ್ನ ಸೋಲಿಸ್ತೀವಿ. ಇದು ಮಂಡ್ಯದ ಜನಗಳ ಒಂದು ಗೌರವಕ್ಕೆ ಧಕ್ಕೆ ಬರುವಂತ ವಿಚಾರ ಸುಮಲತಾ ಅವ್ರಿಗೆ ರೇವಣ್ಣವ್ರು ಮಾತಾಡಿರೋದು. ನಮ್ಮ ಮಂಡ್ಯ ಜಿಲ್ಲೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ವಿಚಾರವಾಗಿ ನಾವಿದ್ದೀವಿ ಮಂಡ್ಯದಲ್ಲಿ. ಸದ್ಯ ಈಗ ನಂದಾ ಥಿಯೇಟರ್ ಸರ್ಕಲ್ ನಲ್ಲಿ. ಇಲ್ಲಿನ ಜನರ ಅಭಿಪ್ರಾಯ ಏನು, ಸುಮಲತಾ ಅವ್ರ ಪರನ, ನಿಖಿಲ್ ಕುಮಾರಸ್ವಾಮಿ ಅವ್ರ ಪರನ, ಬನ್ನಿ ಜನಪರವಾದ ಬೆಂಬಲ ಏನಿದೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಯಾರ ಪರ? ನಾವು ಮಂಡ್ಯ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡೋರ ಪರ ಇರ್ತೀವಿ. ಆದರೆ ನಿಖಿಲ್ ಕುಮಾರಸ್ವಾಮಿ ಪರ, ಅವರು ವಂಶ ಪರಂಪರವಾಗಿ ನಾವು ರಾಜಕೀಯದವ್ರಿಗೆ ಅವರ ವಿರೋಧ ಇದೆ. ನಿಖಿಲ್ ವಿರೋಧವಾಗಿ ಸುಮಲತಾಕವರು ಏನಾರ ಬಿಜೆಪಿಗೆ ಬಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಪಕ್ಷೇತರವಾಗಿ ನಿಂತ್ಕೊಂಡ್ರು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮೈತ್ರಿ ಆಗಿರೋ ಕಾರಣದಿಂದ ಇದರಲ್ಲಿ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಸುಮಲತಾ ಅವರಿಗೆ ಪಕ್ಷೇತರ ಅನ್ನೋದು ಕನ್ಫರ್ಮ್. ಪಕ್ಷೇತರವಾಗಿ ನಿಂತ್ಕೊಳ್ಳಿ, ಆದ್ರೆ ಬಿಜೆಪಿಗೆ ಅವ್ರು ಸಪೋರ್ಟ್ ಮಾಡ್ತೀವಿ ಅಂದ್ರೆ, ಬಿಜೆಪಿ ಪರವಾಗಿ ಅವ್ರು ಬರ್ತೀನಿ ಅಂದ್ರೆ ನಾವು ಬಿಜೆಪಿ ಕಡೆಯಿಂದ ಸುಮಲತಾ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಬಿಜೆಪಿ ಕಡೆ ನಿಂತ್ಕೊಂಡ್ರು ಪರವಾಗಿಲ್ಲ, ಪಕ್ಷೇತರ ನಿಂತ್ಕೊಂಡ್ರು ಪರವಾಗಿಲ್ಲ, ನೀವೆಲ್ಲ ಸಪೋರ್ಟ್ ಮಾಡ್ತೀವಿ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಏನಾದ್ರು ಟಿಕೆಟ್ ಕೊಟ್ಟರೆ ಅವರಿಗೆ ಮಾಡಲ್ಲ. ನಾವು ಕಾಂಗ್ರೆಸ್ ವಿರೋಧಿಗಳು. ಹೌದು. ಓಕೆ ಸರ್, ನಿಮ್ಮ ಅಭಿಪ್ರಾಯ? ಮಾತಾಡಕ್ ಬರಲ್ಲ ಸರ್. ನಿಮ್ಮ ಅಭಿಪ್ರಾಯ? ಇಲ್ಲ. ಸರ್, ನಮ್ಮ ಅಭಿಪ್ರಾಯ, ನಾವು ಅಂಬರೀಷ್ ಅಭಿಮಾನಿಗಳು. ಅದರಿಂದ ನಾವು ಅಂಬರೀಷ್ ಅಣ್ಣನ ಬೆಂಬಲಿಸ್ತೀವಿ, ಸುಮಲತಾ ಅವ್ರನ್ನ ಬೆಂಬಲಿಸ್ತೀವಿ. ಪಕ್ಷೇತರವಾಗಿ ನಿಂತರೆ ಖಂಡಿತ ನಮ್ಮ ಸಪೋರ್ಟ್ ಅವ್ರಿಗೆ ಇದೇ ಇರುತ್ತೆ. ಪಕ್ಷೇತರವಾಗಿ ನಿಂತ್ಕೊಂಡು ಕಾಂಗ್ರೆಸ್ಗಾರ ವೋಟ್ ಮಾಡೋದಿಲ್ಲ ನಾವು. ಈ ಹಿಂದೆ ಯಾವ ಪಕ್ಷಕ್ಕೆ ಮತ ನಾವಿಲ್ಲ ಸರ್, ಇದುವರೆಗೂ ನಾವು ಪಕ್ಷ ವಿಚಾರ ಇಲ್ಲ. ನಮ್ಗೆ ಯಾರು ಉತ್ತಮ ಅನಿಸ್ತಾರೋ ಅವ್ರಿಗೆ ವೋಟ್ ಮಾಡ್ತಿದ್ದೀವಿ. ಕಳೆದ ಬಾರಿ ಯಾರಿಗೂ ವೋಟ್ ಮಾಡಿದ್ರಿ ಸರ್? ಎಲ್ಲ ಕಳೆದ ಬಾರಿ ವೋಟ್ ಮಾಡಿದ್ದು ನಮ್ಮ ಪರ್ಸನಲ್. ಆದ್ರೆ ನಾವು ಪಕ್ಷ ಈ ಸಲ ನಿಮ್ಮ ಬೆಂಬಲ ಯಾರಿಗಿರುತ್ತೆ? ಅನುಕಂಪನ ಅಥವಾ ಮಾಮೂಲಿ ನಮ್ಮ ಪಕ್ಷ ನಡ್ಕೊಂಡ್ ಬಂದಿದ್ದೀವಿ ಅದೇ ಪಕ್ಷದಲ್ಲಿ ಇರ್ತೀವಿ ಅನ್ನೋ ಒಂದು ಮಾತು ಅಂತ. ಸರ್, ಆ ಪಕ್ಷದೇನಿಲ್ಲ. ನಾವು ನಾಗರಿಕರಾಗಿ ಹೇಳ್ಕೊಳ್ಳೋದೇನು ಅಂದ್ರೆ, ಯಾರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೊರಡ್ತಾರೆ ಅವ್ರಿಗೆ. ಏನಕ್ಕೆ ಸುಮಲತಾಕರ್ನ ನಾವು ಇದು ಮಾಡ್ತಿದ್ವಿ, ವೋಟ್ ಮಾಡಬೇಕು ಅಂತಿದ್ದೀವಿ ಅಂದ್ರೆ, ಅವರು ನಮ್ಮ ಜಿಲ್ಲೆ ಸೊಸೆ. ಫಸ್ಟ್ ಆಫ್ ಆಲ್ ನಮ್ಮ ಜಿಲ್ಲೆ ಸೊಸೆ. ಹಾಸನದವ್ರಿಗೆ ನಾವು ವೋಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಾಸನದಿಂದ ಬಂದು ಇಲ್ಲಿ ಆಡಳಿತ ಮಾಡೋರು ನಾವು ಒಪ್ಪಲ್ಲ. ನಮ್ಮ ಜಿಲ್ಲೆಯವ್ರು ಯಾರೇ ಕ್ಯಾಂಡಿಡೇಟ್ ಹಾಕಿದ್ರು ಅವ್ರು ನಮ್ಮ ಬೆಂಬಲ ಇರ್ಬೋದು. ಓಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನದವರು, ಸುಮಲತಾ ಅವರು ನಮ್ಮ ಮಂಡ್ಯ ಸೊಸೆ, ಹಾಗಾಗಿ ನಮ್ಮ ಜಿಲ್ಲೆಯವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬಿಟ್ಟು ಬೇರೆ ಮಂಡ್ಯದಲ್ಲಿ ಯಾರು ಕಾರ್ಯಕರ್ತರು ಟಿಕೆಟ್ ಕೊಟ್ಟಿದ್ರೆ ನಿಮ್ಮ ಬೆಂಬಲ? ನಾವು ಮಂಡ್ಯದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಅವಾಗ ಆಲೋಚನೆ ಮಾಡ್ತಿದ್ವಿ ಯಾರು ಮಾಡಬೇಕು ಅಂತ. ಈಗ ಒಂದೇ ಮಾತು ಸುಮಲತಾಕರ್ಗೆ. ಯಾಕೆ ಅಂದ್ರೆ ಅವರು ನಮ್ಮ ಜಿಲ್ಲೆಯ ಸೊಸೆ, ಜೊತೆ ನಮ್ಮ ಜಿಲ್ಲೆಯ ಮಗಳು ಅವಳು. ಅದಕ್ಕೆ ಮೊನ್ನೆ ರೇವಣ್ಣ ಅವರು ಸುಮಲತಾ ಅವ್ರಿಗೆ ಒಂದು ಟೀಕೆ ಮಾತನ್ನು ಹೇಳಿದ್ದಾರೆ. ಮನೆಗೆ ಇದು ಗಂಡಸ ತಿನ್ನುವ ಒಂದು ತಿಂಗಳಾಗಿಲ್ಲ, ಎಮ್ಮ ರಾಜಕೀಯಕ್ಕೆ ಬರಬೇಕಿತ್ತ ಅಂತ ಏನ್ ಹೇಳ್ತೀರಾ? ಆ ವಿಚಾರವಾಗಿ ನಮ್ಮ ಭಾರಿ ವಿರೋಧ ಐತೆ. ಯಾಕೆಂದ್ರೆ ರೇವಣ್ಣವರ ತಾಯಿನೂ ಮಹಿಳೆನೆ, ಅವರ ಹೆಂಗಸರು ಮಹಿಳೆನೆ. ಅವರು ಮಹಿಳೆಯರಿಗೆ ಗೌರವ ಕೊಡದೆ ಹೋದ್ಮೇಲೆ ನಾವು ಭಾರಿ ಧಿಕ್ಕರಿಸ್ತೀವಿ ಅವ್ರನ್ನ. ಅವ್ರ ಪರವಾಗಿ ಸಿಎಂ ಕುಮಾರಸ್ವಾಮಿ ಅವರು ಕ್ಷಮೆ ಯಾಚಿಸಿದ್ದಾರೆ. ಅವ್ರು ಕ್ಷಮೆ ಕೇಳ್ಕೊಂಡು ನೋಡಿ, ಸ್ವಾಮಿ ಚಪ್ಪಲಿ ಹೊಡೆದ್ಬಿಟ್ಟು ಕ್ಷಮೆ ಕೇಳಿದ್ರೆ ಏನು ಪ್ರಯೋಜನ? ಫಸ್ಟು ಚಪ್ಪಲಿ ಹೊಡೆದ್ಬಿಟ್ಟು ಆಮೇಲೆ ಕ್ಷಮೆ ಕೇಳ್ತಾರೆ ಏನು ಪ್ರಯೋಜನ? ನಿಮ್ಮ ಬೆಂಬಲ ಸುಮಲತಾ ಅವರು? ಖಂಡಿತ 100ಕ್ಕೆ 100 ಭಾಗ ನಾವು ಸುಮಲತಾಕರ್ನ ಬೆಂಬಲಿಸ್ತೀವಿ. ಸರ್, ನೀವೇನು ಹೇಳ್ತೀರಾ? ನಾವು ಅಷ್ಟೇ, ಸುಮಲತಾ ಅವ್ರಿಗೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಖಂಡಿತ ಮಾಡೋದಿಲ್ಲ. ಈ ಹಿಂದೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ಯಾವ್ದಾರು ಇತ್ತು, ಅದು ಬೇಡ ಈಗ ಅಷ್ಟೇ. ಸುಮಲತಾ ಅವ್ರ ಪರವಾಗಿ. ಪ್ರಚಾರಕ್ಕೆ ಏನಾದ್ರು ಹೋಗ್ತೀರಾ? ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನೋ ಅನ್ಕೊಂಡಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ. ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಎಲೆಕ್ಷನ್ ಬರಬೇಕಿತ್ತ ಚುನಾವಣೆಗೆ, ರಾಜಕೀಯಕ್ಕೆ? ಅವಶ್ಯಕತೆ ಇಲ್ಲ ಅನ್ಕೋತೀವಿ. ಮಂಡ್ಯದಿಂದ ಬೇರೆ ಯಾರು ಅಭ್ಯರ್ಥಿನ ಜೆಡಿಎಸ್ ನಿಂದ ಅವರ ಕಾರ್ಯಕರ್ತರು ಮಾಡ್ಬೋದಾಗಿತ್ತು, ಅವ್ರನ್ನ ಯಾಕೆ ಮಾಡ್ಕೋಬೇಕು? ಕಾರ್ಯಕರ್ತರನ್ನ ಹಾಕಿದ್ರು ಸಪೋರ್ಟ್ ಮಾಡ್ತಿದ್ರಾ? ಬೇರೆ ಕಾರ್ಯಕರ್ತನ ಅಂತಂದ್ರೆ ನಾನು ಹೇಳಿದ್ದು ಸುಮ್ಮನೆ ನ್ಯಾಚುರಲ್ ಆಗಿ. ಬೇರೆಯವ್ರು ಮಾಡಿದ್ರು ಆಯ್ತಿತ್ತು. ಈ ಸರಿ ಸುಮಲತಾ ಅವ್ರಿಗೆ ಮಾಡೋದು. ಈ ಸಲ ಸುಮಲತಾ ಅವ್ರಿಗೆ ಮಾಡೋದು. ನೀವೇನ್ ಹೇಳ್ತೀರಾ? ರೇವಣ್ಣ ಅವರು ಮಾತಾಡಿರೋ ವಿಚಾರವಾಗಿ ಹೇಳ್ತೀನಿ. ನಮಗೆ ಪ್ಲಸ್ ಆಗಿದೆ ಅವ್ರು ಮಾತಾಡಿರೋ ದಾಟಿನೇ ನಮಗೆ ಪ್ಲಸ್. ಸುಮಲತಾ ಅವ್ರಿಗೆ ಈಗ 60 ಇದ್ದಿದ್ದು ಪರ್ಸೆಂಟೇಜ್ 80-90 ಹೊಂಟೋಯ್ತು ಸುಮಲತಾ ಅವ್ರಿಗೆ. ನಿಖಿಲ್ ಕುಮಾರಸ್ವಾಮಿ ಯಾವಲ್ಲೂ ಸೋಲಿಸ್ತೀವಿ. ಮಂಡ್ಯ ಜನ ಅವನ್ನ ಸೋಲಿಸ್ತೀವಿ. ಇದು ಮಂಡ್ಯದ ಜನಗಳ ಒಂದು ಗೌರವಕ್ಕೆ ಧಕ್ಕೆ ಬರುವಂತ ವಿಚಾರ ಸುಮಲತಾ ಅವ್ರಿಗೆ ರೇವಣ್ಣವ್ರು ಮಾತಾಡಿರೋದು. ನಮ್ಮ ಮಂಡ್ಯ ಜಿಲ್ಲೆ ಸೊಸೆನ ಗೆಲ್ಲೇ ಗೆಲ್ತಾರೆ, ಗೆಲ್ಲಿಸ್ತೀವಿ ಅಷ್ಟೇ ಹೇಳೋದು.
ವೀಕ್ಷಕರ, ನಿಮಗೆ ಗೊತ್ತು ಮಂಡ್ಯ JDS ಭದ್ರಕೋಟೆ ಅಂತ. ಈ ಹಿಂದೆ ಅವರು ಯಾವ ಪಕ್ಷಕ್ಕೆ ಮತ ಹಾಕಿದ್ರೆ, ಯಾವ ಪಕ್ಷಕ್ಕೆ ಬೆಂಬಲ ಇತ್ತು, ಈಗ ಯಾವ ಪಕ್ಷಕ್ಕೆ ತಿರುಕೊಳ್ಳುತ್ತೆ, ಯಾಕೆಂದ್ರೆ ಅನುಕಂಪದ ಅಲೆ ಇದೆ ಸುಮಲತಾ ಅವ್ರ ಪರವಾದ ಅಂತ ಕೆಲವು ಜನ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಇದು JDS ಭದ್ರಕೋಟೆ, ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ. ಯಾಕೆಂತಂದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ 3 ಜನ ಸಚಿವರಿದ್ದಾರೆ, 7 ಜನ MLA ಗಳಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಗೆಲ್ಬಹುದು ಅಂತ ಕೆಲವೊಬ್ರು ಅಭಿಪ್ರಾಯ ಇದ್ದಾರೆ. ಇನ್ನೂ ಹಲವರ ಅಭಿಪ್ರಾಯ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರು ಕಾರ್ಯಕರ್ತರು ಇರಲಿಲ್ವಾ, ಬೇರೆ ಯಾರೇ ಕಾರ್ಯಕರ್ತರಾಗಿದ್ರು ನಾವು ಸಪೋರ್ಟ್ ಮಾಡ್ತಿದ್ವು, ಯೋಚನೆ ಮಾಡ್ತಿದ್ದೋ ಮುಂದೆ. ಆದ್ರೆ ಅವರು ಹಾಸನ ಜಿಲ್ಲೆಯಿಂದ ಇಲ್ಲಿ ತಂದು ಹಾಕಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಸೊಸೆಯನ್ನ ನಾವು ಗೆಲ್ಲಿಸ್ತೀವಿ ಅನ್ನೋದು ಇವರ ಅಭಿಪ್ರಾಯ ಆಗಿತ್ತು. ನಂದಾ ಥಿಯೇಟರ್ ಸರ್ಕಲ್ ನ ಈ ಜನರ ಆಟೋ ಡ್ರೈವರ್ ಮಯೂರ ವರ್ಮ ಆಟೋ ಚಾಲಕರ ಸಂಘದ ಜನ ಅಭಿಪ್ರಾಯ ಆಗಿತ್ತು. ಇನ್ನಷ್ಟು ಈ ತರದ ಅಭಿಪ್ರಾಯಗಳು ಹೇಗಿದೆ ಸುಮಲತಾ ಅವ್ರ ಪರನ, ನಿಖಿಲ್ ಕುಮಾರಸ್ವಾಮಿ ಅವ್ರ ಪರನ, ಈ ಎಲ್ಲ ಅಪ್ಡೇಟ್ಸ್ ಗಳನ್ನ ತಿಳಿಸ್ತಾ ಇರ್ತೀವಿ. ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.